ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವೆ ದೊಡ್ಡ ಮಟ್ಟಕ್ಕೆ ವಾರ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಕನ್ನಡಿಗರು ಅಲ್ಲಿ ಈ ಒಂದು ಪ್ರಕ್ಷುಬ್ಧ ವಾತಾವರಣಕ್ಕೆ ಸಿಕ್ಕಾಕೊಂಡಿದ್ರು. ಅದಾದ ಬಳಿಕ ಸಾಕಷ್ಟು ಕನ್ನಡಿಗರು ಸಫರ್ ಆಗಿದ್ರು. ಇಲ್ಲಿಂದ ಸೇಫ್ ಆಗಿ ಬಂದಂತಹ ಪರಿಸರ ಸದಸ್ಯರಾಗಿರ್ತಕ್ಕಂಥ SL ಭೋಜೇಗೌಡ ನಮ್ಮೊಂದಿಗೆ ಧಾರಣ ಮಾಡ್ತೋಣ. ಸರ್, ಹೇಗಿತ್ತು ಸರ್ ಪರಿಸ್ಥಿತಿ? ನೀವು ಸಿಗಾಕೊಂಡಿದ್ರಿ, ಎಷ್ಟು ದಿನಗಳ ಕಾಲ ಸಿಗಾಕೊಂಡಿದ್ರಿ, ಪರಿಸ್ಥಿತಿಗಳು ಹೆಂಗಿತ್ತು ಸರ್ ನಿಮ್ಮ ಮೇಲ್ನೋಟಕ್ಕೆ ನೋಡಿದಾಗ? ನೋಡಿ ಸರ್, ಪರಿಸ್ಥಿತಿ ಯಾರು ಏನೇ ಹೇಳಿದ್ರು, ನೀವು ಟಿವಿಲಿ ತೋರಿಸೋದು ಎಕ್ಸಾಗ್ರೇಷನ್ ಅಂತ ಕೆಲವರು ಹೇಳ್ಬೋದು, ಬಟ್ ಟಿವಿಲಿ ತೋರಿಸಿದ್ದು ಸತ್ಯ ಕಾಣ್ತದೆ, ಸತ್ಯನೇ ಇತ್ತು. ಆತಂಕದಲ್ಲಿದ್ದು ಯುದ್ಧ ಅಂದರೆ ಏನು ಸರ್? ಅದು ಹುಡುಗಾಟನ. ಇಲ್ಲಿ ಯಾವನ ದೀಪಾವಳಿ ಕೋಪಿ ಪಟಾಕಿ ಹೊಡೆದ್ರೆ ಏನೇನು ಆಗ್ತದೆ, ಆ ಸೌಂಡು ದಬ್ಬ ದಬ್ಬ ಅಂತ ಬೀಳ್ತಾ ಇದ್ರೆ ಬಾಂಬು, ಆ ಸೌಂಡ್ನ ಕೇಳಿದ್ರೆ ಮೈ ಜುಮ್ ಅಂತ ಅನ್ನೋ ಪರಿಸ್ಥಿತಿ ಬಂದದಂಥದ್ದನ್ನು ನಾವು ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಭಾಳ ಆತಂಕದಲ್ಲಿದ್ದು. ಆಮೇಲೆ ಹೋಟ್ಲಲ್ಲಿದ್ದಾಗಂತ ಒಂದು ಎಕ್ಸ್ಪೀರಿಯೆನ್ಸು. ಆ ಹೋಟ್ಲು ಖಾಲಿ ಮಾಡಿ ಸ್ನೇಹಿತರ ಮನೆಗೆ ಹೋದ್ಮೇಲೆ ಸ್ವಲ್ಪ ಅವ್ರ ಜೊತೆಲಿ ಮಾತಾಡ್ಕೊಂಡು ಕುಶಲೋಪರಿ ಮಾಡ್ಕೊಂಡು ಸ್ವಲ್ಪ ಅದರದ್ದು ಮೈಂಡ್ ಆಚೆ ಹೋಯ್ತು. ಒಳ್ಳೆ ಊಟ ಗೀಟ ಮನೆ ಊಟ ಮಾಡ್ಕೊಂಡಿದ್ದಾಗ. ಆದರೆ ಅವ್ರ ಮನೇಲಿ ತಿಂಡಿ ತಿನ್ಬೇಕಾದ್ರೆ ವೆರಿ ನಿಯರ್ ಬೈ ಬಿಲ್ಡಿಂಗ್ಗಳು ಮರೆಯಾಗಿದ್ದು ಬಿಟ್ರೆ ಕಾಣ್ತಾ ಇರಲಿಲ್ಲ. ದುಬೈ ಸಿಟಿಯಲ್ಲಿ ಮೆರಿನ್ ದುಬೈನಲ್ಲೇ ದೊಡ್ಡ ಸೌಂಡು 3 ಸರಿ. ಆವಾಗ ಕೃಷ್ಣ ಬೈರೇಗೌಡರ ಹತ್ರ ನಾನು ಮಾತಾಡ್ತಾ ಇದ್ದೆ. ಆವಾಗ ಅಷ್ಟನ ಅಂತ ಸೌಂಡ್ ಜೋರು ಬಂತು. ಆವಾಗ ನಾವು ಎಲ್ಲ ಬಿತ್ತು ಒಂದು ಏನು ನಮ್ಮ ಮನೆಯವರು ಸ್ವಲ್ಪ ನೋಡ್ಬೇಕಲ್ಲ, ಅದೊಂದು ಮೇಲೆ ಹೋಗಿ ನೋಡ್ತೀನಿ ಅಂದೆ. ಬೈದು ಸುಮ್ಮನೆ ಮಾಡಿದೆ. ಆಯಿತಾ? ಅಂಥ ಒಂದು ಸೌಂಡನ್ನು ಕೇಳಿದಂಥ ಸಂದರ್ಭದಲ್ಲಿ ನಮಗೆ ಆತಂಕ ಇನ್ನೂ ಹೆಚ್ಚಾಯಿತು. ಹಾಗಾಗಿ ನಂದೇನೆಂದರೆ, ದ ಎಂಬೆಸಿ ಹೂ ಈಸ್ ಇನ್ ದುಬೈ, ಅವರ್ ಎಂಬೆಸಿ, he didn't open his mouth. And he should not tell not even a single word about the incident. Those who are come here, Indians, please be aware or be aware with you. Like that, they should do some moral courage. They should give ಅನ್ನ. ಅಲ್ಲಿ ಬಂದು ಏರ್ಪೋರ್ಟಿಗೆ ಬಂದು ಯಾರಿಗೆ ವೀಸಾ ಏನು ತೊಂದರೆ ಆಗಿದೆ, ವೀಸಾ ನಾವು ಕೊಡ್ತೀವಿ, ಎಲ್ಲ ಆಚೆ ಬನ್ನಿ, ಹೋಟ್ಲಿಗೆ ಬನ್ನಿ ಅಂತ ಏರ್ಪೋರ್ಟಲ್ಲಿ ರಾತ್ರಿ ಎಲ್ಲ ಕಳೆದಿದ್ದಾರೆ ಸರ್ ಬಹಳ ಜನ. ಎಂಬೆಸಿ ಹೇಳ್ಬೇಕಾಯ್ತು. ಇಟ್ ಈಸ್ ದಿ ಬೌಂಡ್ ಡ್ಯೂಟಿ ಆಫ್ ದಿ ಎಂಬೆಸಿ, ಇಮಿಡಿಯೇಟ್ ಅವೈಲಬಲ್ ಅಟ್ ದಿ ಡೋರ್ ಸ್ಟೆಪ್ಸ್ ಆಫ್ ದುಬೈ. ಹೂ ಎಸ್ ದಟ್ ಈಸ್ ಎಂಬೆಸಿ. ಎಂಬೆಸಿ ಹ್ಯಾಸ್ ಟೇಕನ್ ಕೇರ್ ಇಮಿಡಿಯೇಟ್. ಯಾರು ಹೇಳಿದಾರೋ ಬಿಟ್ಟಾರೋ, ಇಟ್ ಇಸ್ ದಿ ಡ್ಯೂಟಿ ಆಫ್ ದಿ ಎಂಬೆಸಿ. ಹ್ಯಾಸ್ ನಾಟ್ ಡನ್ ದಟ್ ಡ್ಯೂಟಿ. ಅದನ್ನ ನಮ್ಮ ಗೌರ್ಮೆಂಟ್ನವ್ರು ನೋಡ್ಕೋಬೇಕು. ಈ ಥರ ಎಲ್ಲ ಮಾಡ್ಬೇಕು, ಅದೆಲ್ಲ ಮಾಡ್ಬೇಕಲ್ಲ. ಈಗೇನು ಯಾರ ಹತ್ರ ಹೇಳೋದು ನಾವು? ನಮ್ಗೇನಾದ್ರು ತೊಂದರೆ ಆದರೆ ಇಮಿಡಿಯೇಟ್ ಯಾವ್ದಾರ ದೇಶದಕ್ಕೂ ತೊಂದರೆ ಆದರೆ ಅಲ್ಲಿರೋ ಎಂಬೆಸಿನೇ ಕೇಳಬೇಕಪ್ಪ. ಆ ಎಂಬೆಸಿ ಯಾಕೆ ಇಟ್ಟಿದ್ದಾರೆ? ಎಂಬೆಸಿ ಇಟ್ಟಿರೋದೇ ಇಂಥ ಸರ್ಕಮ್ಸ್ಟೆನ್ಸಲ್ಲಿ, ಇಂಥ ಕೆಲಾಮಿಟಿಗಳಲ್ಲಿ ನಮ್ಮ ದೇಶದವ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ. ಅವ್ರು ಮಾಡಲಿ. ಅದು ಇಟ್ ಈಸ್ ವೆರಿ ಬ್ಯಾಡ್ ಆನ್ ದಿ ಪಾರ್ಟ್ ಆಫ್ ಅವರ್ ಎಂಬೆಸಿ. ಆ್ಯಂಡ್ ಐ ಓಪನ್ಲಿ ಆ್ಯಂಡ್ ಹೈಲಿ ಕಂಡಮ್ ದಿ ಥಿಂಗ್ಸ್ ದ ಎಂಬೆಸಿ ಹ್ಯಾಸ್ ಆಟಿಟ್ಯೂಡ್. ನಿಮ್ ತರ ಸರ್ ಎಷ್ಟು ಜನ ಈ ತರ ಸಿಕ್ಕಾಕೊಂಡಿರ್ಬೋದು, ಅಥವಾ ಬೇರೆ ಜಾಬ್ ಹೋದವ್ರು ಯಾವ ತರ ಸರ್ ಅಲ್ಲಿ? ಸಾವಿರಾರು ಜನ. ನೋಡಿ, ನಿನ್ನೆ ಒನ್ ಡೇ ನೈಟಿಗೆ ನಾನು 9 ಗಂಟೆ ಫ್ಲೈಟಿಗೆ ಹೊರಡುವಾಗ 4 ಫ್ಲೈಟ್ ಬಂದೆ. 4 ಫ್ಲೈಟಿಗೆ 4 3 12 1200 ಜನ ಒಂದೇ ದಿನ ಬಂದಿದ್ದಾರೆ. ಇವತ್ತು ಕೂಡ 6-7 ಫ್ಲೈಟ್ ಹೊರಟಿದೆ. ಅಂದ್ರೆ ಎಷ್ಟು ಜನ ಇದ್ರು? ಯಾರಿಗೆ ಟಿಕೆಟ್ ಕೊಟ್ಟಿದ್ರು ತಿಳ್ಕೊಳ್ಳಿ. ಇವಾಗ ನಿನ್ನೆ ಇವತ್ತು ಹೊರಡ್ತಾ ಇರೋರು ಯಾರು ಅಂದರೆ, ಇನ್ನೂ 3 ದಿನ ಯಾರಿಗೆ ಆಲ್ರೆಡಿ ಟಿಕೆಟ್ ಇಶ್ಯೂ ಮಾಡಿದ್ದಾರೆ ಅವ್ರು ಮಾತ್ರ ಹೋಗಿ ಪರ್ಮಿಷನ್ನು. ಹೊಸ ಟಿಕೆಟ್ ಯಾರಿಗೂ ಕೊಡಲ್ಲ. ಏರ್ವೇಸರ್ ಯಾರು ಮಾಡ್ತಾ ಇಲ್ಲ. ಅವ್ರು ಅಲ್ಲಿ ಹೋಟ್ಲಲ್ಲಿ ಇಟ್ಟಿದ್ರು, ಅಲ್ಲಿಂದ ಖಾಲಿ ಮಾಡಿಸಿ ಅವ್ರನ್ನೆಲ್ಲ ಆತಂಕದಿಂದ ಆಚೆ ತೋರ್ಬೇಕು. ಎಷ್ಟು ದಿನ ಅದು ಹೋಟ್ಲಲ್ಲಿ ಇಡ್ತೀರಿ? ಆಮೇಲೆ ಹೋಟ್ಲಲ್ಲಿ ಇಟ್ಟರೆ ಏನು ಪ್ರಾಬ್ಲಮ್ ಗೊತ್ತಾ? ಅಲ್ಲಿದ್ದ ಫುಡ್ ಗ್ರೈನ್ಸು ಎಲ್ಲ ಇಲ್ಲಿ ಶಾಪಿಂಗ್ ಮಾಡ್ತಾ ಇದ್ರಲ್ಲ ಅಲ್ಲಿ ಮನೆಯವರು, ಲೋಕಲಿಸ್ಟು, ಅವರೊಂದು ತಿಂಗಳಿಗೆ 15 ದಿವಸಕ್ಕೆ ಸ್ಟಾಕ್ ಮಾಡ್ಕೊತಾ ಇದ್ದಾರೆ. ಹೋಟ್ಲಿಗೆ ತರಕಾರಿ ಸಿಕ್ಕಿಲ್ಲ ಅಂದರೆ ತರಕಾರಿನೇ ಬರ್ತಾ ಇಲ್ಲ. ಬರೋದು ಡೈಲಿ ಟ್ರಾನ್ಸ್ಪೋರ್ಟ್ ಇದ್ರೆ ತಾನೇ ಬರೋದು. ಒಂದು ಸರಿ ತರಕಾರಿ ಇವತ್ತು ಇನ್ನೊಂದು 2 ದಿವಸ ಇದೇ ಥರ ಆದರೆ ತರಕಾರಿ ಖಾಲಿ ಆಗ್ತದೆ. ಆವಾಗ ಸ್ಟಾಕ್ ಮಾಡ್ತಾರೆ. ಹಾಗಾಗಿ ಈ ಹೋಟ್ಲಲ್ಲಿದ್ದರಿಗೆ ಅವ್ರು ಹೇಳಿದ್ರು, ಹೋಟ್ಲವ್ರು ನಾವು ಪ್ರೊವೈಡ್ ಮಾಡೋಕ್ಕೆ ನಮಗೇನಿಲ್ಲ, ನಾವು ಎಷ್ಟು ದಿವಸ ಬೇಕಾದ್ರೂ ಲಾಡ್ಜ್ ಕೊಡ್ತೀವಿ, ಫುಡ್ ಅದರ್ ದೀಸ್ ಥಿಂಗ್ಸ್ ನಾವೆಲ್ಲ ಪ್ರೊವೈಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಗೌರ್ಮೆಂಟಿಗೆ ಇಂಟಿಮೇಷನ್ ಕೊಟ್ಟ ಮೇಲೆ ಗೌರ್ಮೆಂಟ್ ಹ್ಯಾಸ್ ಟೇಕ್ ಬೋಲ್ಡ್ ಸ್ಟೆಪ್ಸ್. ಇಮಿಡಿಯೇಟಾಗಿ ಎಮಿರೇಟ್ಸ್ ಅವರೆಲ್ಲರೂ ತಗೊಂಡು ಆ ಧೈರ್ಯದಿಂದ ಮಾಡಿದ್ರಿಂದ ನಾವೆಲ್ಲ ಆಚೆ ಬರೋಕ್ಕಾಯ್ತು. ಹೇಗೆ ಸರ್ ನೀವು ವಾಪಸ್ ಬಂದಿದ್ದ ಒಂದು ಇದು ಹೇಗಿತ್ತು ಸರ್? ಅದು ಯಾವ ನಾನು ನೋಡಿ ಸರ್, ನಾನು ಐ ಆಮ್ ಎ ಟ್ರಾನ್ಸಿಟ್ ಪ್ಯಾಸೆಂಜರ್. ಜೋಹಾನ್ಸ್ಬರ್ಗಿಂದ ನಮ್ಮ ಮನೇಲಿ ನಮ್ಮ ದೊಡ್ಡಣ್ಣ ತೀರೋದ್ರು. ಅದಕ್ಕೋಸ್ಕರ ಅವ್ರ ಫ್ಯೂನರಲ್ ಅಟೆಂಡ್ ಮಾಡೋಕ್ಕೋಸ್ಕರ ನಾನು ಕಟ್ ಡೌನ್ ಸೌತ್ ಆಫ್ರಿಕಾ ಟು ಜೋಹಾನ್ಸ್ಬರ್ಗ್ ಮುಖಾಂತರ ದುಬೈ ಮುಖಾಂತರ ಬೆಂಗಳೂರಿಗೆ ಬರೋಕ್ಕೆ ಹೊರಟಿದ್ದೆ. ದುಬೈಯಲ್ಲಿ ಸ್ಟಕ್ ಆದ. ಈಗ ಆಗಿದ್ಮೇಲೆ ಅಲ್ಲಿಂದ ಆಗಿದ್ಮೇಲೆ ಏನು ಮಾಡೋದು? ದುಬೈಯಲ್ಲಿ ಉಳಿಬೇಕಾದಂಥ ಪರಿಸ್ಥಿತಿ ಬಂತು.
ಹಂಗಾಗಿ ಅಲ್ಲಿಂದ ಕುಮಾರಣ್ಣ ಫೋನ್ ಮಾಡಿದೆ. ಕುಮಾರಣ್ಣ ಇಮಿಡಿಯೇಟ್ ಒಂದು ಹೋಟೆಲ್ ಎಲ್ಲ ವ್ಯವಸ್ಥೆ ಮಾಡಿ ನನ್ನ ಅಲ್ಲಿ ಹೋಟ್ಲಲ್ಲಿ ಇಟ್ಟರು. ಆಮೇಲೆ ನನ್ನ ಸ್ನೇಹಿತರ ಮನೆಗೆ ಹೋಗಿ ಅಲ್ಲಿ ಕುಲಾಸ್ ಅವ್ರ ಮನೇಲಿ ಇದ್ದು ಈಗ ಬಂದಿದ್ದೀನಿ. ಆಮೇಲೆ ನನಗೆ ನೆನ್ನೆ ಏನಾಯಿತು ಅಂತ ಹೇಳಿದ್ರೆ, ಅವ್ರ ಪಾಪ ಎಮಿರೇಟ್ಸ್ ಅವರು ನನಗೆ ಅಲ್ಲಿ ನಮ್ಮ ಮೂಡುಬಿದ್ರೆ ಅವರು ಟಾಪ್ ಪೊಸಿಷನಲ್ಲಿದ್ದಾರೆ. ಅವರು ಫೋನ್ ಮಾಡಿದ್ದಾರೆ, ನಾನು ಫೋನ್ ಎತ್ತಿಲ್ಲ, ನಾನು ಮಲಗಿಬಿಟ್ಟಿದ್ದೆ ಮಧ್ಯಾಹ್ನ ಊಟ ಮಾಡಿ. ಆಮೇಲೆ ಅವರು 2-3 ಸರಿ ಫೋನ್ ಮಾಡಿದ್ದಾರೆ, ಹಿಂಗೆ ಹೊರಡ್ತಾ ಇದೆ ಫ್ಲೈಟು ಬನ್ನಿ ಅಂತ ಹೇಳೋಕ್ಕೆ. ಆಮೇಲೆ ನಾನು ಸಾಯಂಕಾಲ ನಾನು ಮನೆಯವರು ಒಂದು ಸ್ವಲ್ಪ ಆಚೆ ಹೋಗೋಣ ಅಂತ ಕಾರಲ್ಲಿ ಅವ್ರ ಡ್ರೈವರ್ ಕರ್ಕೊಂಡು ಹೊರಟು ಸುಮ್ಮನೆ ನೋಡೋಣ ಅಂತ ಹೊರಟಾಗ ಫೋನ್ ಮಾಡಿದರು. ಒಂದು ರೋಡ್ ಪಾಸ್ ಆಗಿದೆ, ಯಾವಾಗ ಫೋನ್ ಮಾಡಿದರು, ಸಾರ್ ಎಲ್ಲಿದ್ದೀರಿ ನೀವು, ಫೋನೇ ತೆಗಿತಾ ಇಲ್ಲ, ಬಂದ್ಬಿಡಿ ಫ್ಲೈಟ್ ಹೊರಟಿದೆ. ನಾನು ಹಾಕಿದ ಬಟ್ಟೆಯಲ್ಲಿ ಯಾವ ರೀತಿ ಇದ್ದು ನಾವು ಮನೆಯವ್ರು ಯಾವ ಆಚೆ ಬಂದು ಲಕ್ಕಿಲಿ ನನ್ನ 2 ಮನೆಯವ್ರದ್ದು ನಂದು ಪಾಸ್ಪೋರ್ಟ್ ನನ್ನ ಜಾಕೆಟಲ್ಲಿತ್ತು, ಇಟ್ಕೊಂಡೇ ಇದ್ದೆ. ಅದು ಇಟ್ಕೊಂಡು ಹಂಗೆ ಸೀದಾ ಏರ್ಪೋರ್ಟು ಲಗೇಜ್ ಎಲ್ಲ ಬಿಟ್ಬಿಟ್ಟೆ ಹೊರಟೆ ನಾವು ಏರ್ಪೋರ್ಟಿಗೆ ಹೋದ್ಮೇಲೆ ನಮ್ದೆಲ್ಲ ಚೆಕಿನ್ ಎಲ್ಲ ಆಯಿತು. ಆಮೇಲೆ ಅವ್ರಿಗೆ ಕೇಳಿದೆ ನನ್ನ ಲಗೇಜ್ ತರಿಸ್ಬೋದಾ ಅಂತ. ಇನ್ನೂ 1 ಅವರ್ ಟೈಮ್ ಇತ್ತು. ಚೆಕ್ಕ ಫೋನ್ ಮಾಡಿದೆ, ಅಲ್ಲಿಂದ 25 ನಿಮಿಷ ಜರ್ನಿ. ಅವರು ಲಗೇಜ್ ಎಲ್ಲ ತಂದರು, ಲಗೇಜ್ ತಗೊಂಡು ಆಮೇಲೆ ಬೇರೆ ನಮ್ಮವರು ಒಂದಷ್ಟು ಜನ ನಮ್ಮ ಸ್ನೇಹಿತರೆಲ್ಲ ಫೋನ್ ಮುಂಚೆನೇ ಹೇಳಿಟ್ಟಿದ್ರು, ಅವ್ರಿಗೂ ಫೋನ್ ಮಾಡಿ ಕರ್ಸ್ಕೊಂಡೆ. ಅವರು ಒಂದು 8-10 ಜನ ಅವರು ಬಂದರು. ಅವ್ರಿಗೆಲ್ಲ ಬೋರ್ಡಿಂಗ್ ಪಾಸ್ ಎಲ್ಲ ಇಶ್ಯೂ ಮಾಡಿಸಿ ಅವ್ರನ್ನೆಲ್ಲ ಕರ್ಕೊಂಡು ಈ ಕಡೆ ಬಂದಿದ್ದೆ. ಸರ್, ಉಳಿದವ್ರ ಪರಿಸ್ಥಿತಿ ಹೇಗಿದೆ ಅಲ್ಲಿಗೆ? ನಿಮ್ಮ ಸಂಪರ್ಕ, ನೀವು ಸಿಗಾಕೊಂಡು ಗೊತ್ತ, ನಿಮ್ಗೆ ಸಂಪರ್ಕ ಯಾರಾದ್ರೂ ಮಾಡಿದ್ರ? ಇಲ್ಲ, ಅವ್ರ ಪಾಪ ಕೋಲಾರ ಕಡೆಯವರು ಒಂದಷ್ಟು ಜನ ನಮ್ಮ ಸ್ನೇಹಿತರ ಮಗ ಎಲ್ಲ ಫೋನ್ ಮಾಡಿದ್ರು, ಅವ್ರು ಡಾಕ್ಟರ್ ಟೀಮು. ಮತ್ತು ನಮ್ಮ ಇವರು ಸಂಕೇಶ್ವರು ಅವ್ರ ಟೀಮ್ ಒಂದು 70 ಜನ ಇದ್ರು. ಸಂಗ್ರೇಶಿ ನಮ್ಮ ಜಡ್ಜ್ ಅವ್ರು ಇವತ್ತು 9:00ವರೆಗೆ ನಮ್ಗೆ ಬುಕ್ ಆಗಿದೆ ಅಂದರು. ಯಾಕೆ ಆ ಥರ ಮಾಡಿದ್ರಿ, ಇವತ್ತೇ ಬರ್ಬೋದಿತ್ತಲ್ಲ ಅಂದೆ. ನಮ್ಗೆ ಗೊತ್ತಾಗಲಿಲ್ಲ ಸರ್, ಈಗ 9:30 ಫ್ಲೈಟಿಗೆ ನಮ್ಮದೆಲ್ಲ ಬುಕ್ಕಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಇವತ್ತು ರಾತ್ರಿ 9:00ವರೆಗೆ ಅಂತ ಹೇಳ್ತಾ ಇದ್ದಾರೆ ಅಂದರು. ಅವರೊಂದು 60-70 ಜನ ಒಂದು ಟೀಮ್ ಇದ್ದಾರೆ. ಆ ಥರ ತುಂಬ ಜನ ಇದ್ದಾರೆ, ತುಂಬ ಜನ. ಆಮೇಲೆ ಟ್ರಾನ್ಸಿಸ್ಟ್ ಅಮೆರಿಕ ಹೋಗೋರು, ಲಂಡನ್ ಹೋಗೋರು ಎಲ್ಲ ಸ್ಟ್ರಕ್ ಆದವರು ಅವರೇ. ಯಾರಿಗೆ ನೋಡಿ, ಇನ್ನೂ 3 ದಿನ ಯಾರಿಗೆ ಟಿಕೆಟ್ ಇಶ್ಯೂ ಮಾಡಿದ್ದಾರೆ ಅವ್ರು ಮಾತ್ರ ಬರೋದಕ್ಕೆ ಸಾಧ್ಯ. ಹೊಸ ಟಿಕೆಟ್ ಇಲ್ಲ ಇವಾಗ ಪರಿಸ್ಥಿತಿಲಿ. ಬಟ್ ಯುದ್ಧದ ವಾತಾವರಣ, ಕಾರ್ಮೋಡ, ಯುದ್ಧದ ಭಯ ಎಲ್ಲರನ್ನೂ ಕಾಡ್ತಾ ಇತ್ತು. ಎಲ್ಲರೂ ನಾನು ಜೀವ ಅಲ್ವಾ ನಂದು, ನನಗೂ ಬದುಕಬೇಕಂತ ಆಸೆ ಇಲ್ಲ. ಹೆಂಡತಿ ಮಕ್ಕಳು ಎಲ್ಲ ಇದಾರಲ್ಲ, ನಿಮ್ಮಂತ ಸ್ನೇಹಿತರನ್ನೆಲ್ಲ ನೋಡ್ಬೇಕಂತ ಆಸೆ ಇರಲಿಲ್ವಾ ಸರ್? ಆಸೆ ಬಂದಾಗ ಅಯ್ಯೋ ದೇವ್ರೆ ಇಷ್ಟೇ ಆಯ್ತಲ್ಲ, ಮುಗೀತಲ್ಲಪ್ಪ ಅಂತ. ಒಂದೊಂದ್ಸರಿ ಮುಗೀತು ಬಿಡಪ್ಪ ನಮ್ದು ಕತೆ. ಬೆಂಗಳೂರು ಲ್ಯಾಂಡ್ ಆದಾಗ ಎಲ್ಲ ಒಂದ್ಸರಿ ಜೋರ್ ಚಪ್ಪಾಳೆ ಮುಖಾಂತರ ಪೈಲಟ್ನ ವೆಲ್ಕಮ್ ಮಾಡಿದ್ರು ಅವರ ಇದನ್ನ. ಬಟ್ ಆವಾಗ ನಮಗೆ ಲ್ಯಾಂಡ್ ಆದಾಗ ಅಲ್ಲಿ ಅವ್ರು ಹೇಳಿದ್ರು, ಒಂದು ಟೈಮಲ್ಲಿ ಫ್ಲೈಟಲ್ಲಿ ಅನೌನ್ಸ್ ಮಾಡಿದರು, ವಿ ಹ್ಯಾವ್ ಕಾಸ್ಟ್ ಆಲ್ ಲಿಮಿಟ್, ವಾರ್ ಲಿಮಿಟ್ ಆ್ಯಂಡ್ ಬಾರ್ಡ್ರ್ ಆಚೆ ಬಂದಿದ್ದೀವಿ ಅಂತ. ಅದೊಂದು 3/4 ಗಂಟೆ ಜರ್ನಿ ಇದೆ. ಆ 3/4 ಗಂಟೆ ಜರ್ನಿನಲ್ಲಿ ಪಾಸ್ ಆದವು ಅಂದರು. ಆಗ ನಮಗೆ ಖುಷಿ ಆಯಿತು, ಬೆಂಗಳೂರು ತಲುಪಿಸ್ತಾರೆ ಇವರು ಅಂತೇಳಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಭೋಜೇಗೌಡರ ಮಾತುಗಳು. ಯಾವ ರೀತಿಯಾಗಿ ಪರಿಸ್ಥಿತಿ ಇತ್ತು, ಆ ಪರಿಸ್ಥಿತಿಯನ್ನು ಹೇಗೆ ದಾಟಿ ಬಂದ್ವಿ ಎಲ್ಲವನ್ನೂ ಕೂಡ ಸವಿವರವಾಗಿ ಅವರು ಒಂದು ಹೇಳ್ಕೊಂಡಿದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.